ನಮಸ್ಕಾರ. ಇವಾಗ ನಾವು ಮಂಗಳೂರು ಸ್ಟೈಲಿಯ ಆಲೂ ಬಜ್ಜಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಕಡೆ ಮಂಗಳೂರಲ್ಲಿ ಆಲೂ ಪೋಡಿ ಅಂತ ಹೇಳ್ತಾರೆ, ಬಟಾಟೆ ಪೋಡಿ ಅಂತೇಳಿ. ಇದಕ್ಕೆ ನಾವು ಶುರುವಿಗೆ ಈ ಬಟಾಟೆಯನ್ನು ಇವಾಗ ಉಪ್ಪು ನೀರಲ್ಲಿ ಒಂದು 15 ಮಿನಿಟ್ಸ್ ಹಾಕಿ ಚೆಂದ ತೊಳ್ಕೊಂಡು ಈಗ ಪೋಡಿಗೆ ಕಟ್ ಮಾಡ್ತಾ ಇದ್ದೇವೆ. ಇದು ಉಪ್ಪು ನೀರಲ್ಲಿ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಈ ಮೇಲಿನ ಲೇಯರ್ ಇದ್ರೆ ಗ್ಯಾಸ್ಟ್ರಿಕ್ ಅದು ಇದೆಲ್ಲ ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ತೊಳೆದು ಈ ಸಿಪ್ಪೆ ಇದ್ದಾಗೆ ನಾನು ಈಗ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೇನೆ. ಏಕೆಂದರೆ ಇದನ್ನು ತೆಗಿಬೇಕು ಅಂತ ಕೆಲವರೆಲ್ಲ ಹೇಳ್ತಾರೆ, ಆದರೆ ತೆಗೆಯುವ ಅವಶ್ಯಕತೆ ಇಲ್ಲ. ಚಂದ ಉಪ್ಪು ನೀರಲ್ಲಿ ಹಾಕಿ 15 ಮಿನಿಟ್ಸ್ ಬಿಟ್ಟು ಇದನ್ನು ಕಟ್ ಮಾಡಿಕೊಂಡ್ರೆ ಇದರಲ್ಲಿ ಗ್ಯಾಸ್ಟ್ರಿಕ್ ಆ ಥರ ಸಮಸ್ಯೆಯನ್ನು ಜಾಸ್ತಿ ಬರಲ್ಲ. ಇದು ಸ್ವಲ್ಪ ಇದರ ಸಿಪ್ಪೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನು ಪ್ರಿವೆಂಟ್ ಮಾಡುತ್ತೆ. ಇದನ್ನು ನಾನು ಇವಾಗ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ನಾನು ತುಂಬ ಸಪೂರದಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ಸ್ವಲ್ಪ ಕ್ರಿಪ್ಸಿ ಆಗಿರಲಿ ಅಂತ ಹೇಳ್ಕೊಂಡು. ಯಾಕೆಂದರೆ ಕೆಲವರು ಬೇಕಾದರೆ ಇದನ್ನು ಸ್ವಲ್ಪ ದಪ್ಪದಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ನಾನು ಈ ಥರ ಸ್ಲೈಸ್ ಆಗಿ ಚಿಕ್ಕದಾಗಿ ಮಾಡಿಕೊಂಡಿದ್ದೀನಿ. ಇದು ಯಾಕೆಂದರೆ ಸ್ವಲ್ಪ ಕ್ರಿಪ್ಸಿ ಆಗಿರಲಿ ಅಂತ ಹೇಳ್ಕೊಂಡು. ಇದು ಇವಾಗ ನಾವು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತದೆ. ಇದು ಮಿಡ್ಲಲ್ಲಿ ಇಷ್ಟು ಈ ಥರ ಸೈಜ್ ಇದ್ದರೆ ಕ್ಲಿಯರ್ ಆಗಿ ಬರುತ್ತೆ. ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಮೊದಲು ಇದನ್ನು ಸ್ವಲ್ಪ ಹೊತ್ತು ನೀರಿಗೆ ಹಾಕಿ ಇಡಬೇಕು. ಯಾಕೆಂತ ಹೇಳಿದರೆ ಇಲ್ಲಾಂದರೆ ಇದು ಒಂಥರ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಯಾಕಂದರೆ ನೀರಲ್ಲಿ ಹಾಕಿದರೆ ಇದು ಒರಿಜಿನಾಲಿಟಿಯಲ್ಲಿ ಇರುತ್ತೆ, ಏನೂ ಆಗಲ್ಲ. ಅದಕ್ಕೆ ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿಡ್ತೀವಿ ನಾವು. ಅಂದರೆ ಇದಕ್ಕೆ ಬೇಕಾಗ್ಬೋದು ಇನ್ನು ಉಪ್ಪು, ಖಾರ, ಕಡಲೆ ಹುಡಿಯನ್ನೆಲ್ಲ ಮಿಕ್ಸ್ ಮಾಡಿಕೊಡ್ಬೇಕು. ಇನ್ನು ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಇವಾಗ ನಾವು ಒಂದು ಬಟಾಟೆ ತಗೊಂಡಿದ್ದೀವಿ ಅಷ್ಟೇ. ಒಂದು ಹಾಲನ್ನು ತಗೊಂಡು ಒಂದು ಹಾಲಿಗೆ ಎಷ್ಟು ಬೇಕಾಗುತ್ತೆ ಅಂತೇಳಿ ನಾನು ಇವಾಗ ನಿಮ್ಮ ಮುಂದೆ ತೋರಿಸ್ತೇನೆ. ಇದು 250 ಗ್ರಾಮ್ ಇದು ಕಡಲೆ ಪುಡಿ. ಇದು 250 ಗ್ರಾಮ್ ಇದು. ಇವಾಗ ನಮಗೆ ಇದರಲ್ಲಿ ಒಂದು 100 ಗ್ರಾಮ್ಸ್ನಷ್ಟು ನಾನು ಇವಾಗ ಹಾಕ್ಕೊಳ್ತಿದ್ದೇನೆ. 250 ಗ್ರಾಮ್ಸಲ್ಲಿ ಒಂದು 100 ಗ್ರಾಮ್ಸ್ನಷ್ಟು ಕಡಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು 100 ಗ್ರಾಮ್ಸ್ ಆಯಿತು. ಅಂದರೆ ಜಾಸ್ತಿ ಸಹ ಹಾಕ್ಕೊಳ್ಬೋದು, ಅಂದರೆ ಇದು ಜಾಸ್ತಿ ಸಿಗುತ್ತೆ ಅಂತ. 100 ಗ್ರಾಮ್ಸ್ನಷ್ಟು ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಪ್ಯಾಕೆಟಲ್ಲಿ ಇನ್ನೊಂದು 100 to 150 ಗ್ರಾಮ್ಸ್ ಇದರಲ್ಲಿ ಇನ್ನೂ ಉಳಿದಿದೆ. ಮೈದಾ ಹುಡಿಯನ್ನು ಯಾಕೆ ಹಾಕ್ತೇವೆ ಅಂತ ಹೇಳಿದರೆ, ಇದು ಸ್ವಲ್ಪ ಅದಕ್ಕೆ ಆ ಕಡಲೆ ಹುಡಿ, ಇನ್ನು ಉಪ್ಪು, ಮೆಣಸಿನ ಹುಡಿ ಎಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕು ಅಂತ ಹೇಳ್ಕೊಂಡು. ಇದು ಜಾಸ್ತಿ ಏನಿಲ್ಲ, ಒಂದು 2 ಚಿಟಿಕೆ ಅಷ್ಟು ನಾನು ಕೈಯಲ್ಲೇ ಹೀಗೆ ಹಾಕ್ತಿದ್ದೀನಿ, ಸಾಕಾಗುತ್ತೆ. ಇದು ಒಂದು 25 ಗ್ರಾಮ್ಸ್ ಹಾಕಿದ್ದೀನಿ. 25 ಗ್ರಾಮ್ಸ್ ಹಾಕಿದ್ದೀನಿ. ಇದು ನಂತರ ಒಂದು ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ. ಇದು ಕಲರಿಗೂ ಆಗುತ್ತೆ, ಪ್ಲಸ್ ಒಂಥರ ಸ್ಮೆಲ್ಲಿಗೂ ಸಹ ಹೋಗುತ್ತೆ. ಸ್ಮೆಲ್ಲು ಸಹ ಹೋಗುತ್ತೆ, ಅಂದರೆ ಬಟಾಟೆ ಅಂದರೆ ಹಸಿ ಸ್ಮೆಲ್ ಬರುತ್ತಲ್ಲ, ಅದು ಸಹ ಹೋಗುತ್ತೆ ಇದರಲ್ಲಿ. ಇವಾಗ ಮನೆಯಲ್ಲೇ ರುಬ್ಕೊಂಡಂಥ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಇದು ಸಹ ಮನೆಯಲ್ಲೇ ರುಬ್ಕೊಂಡಂಥ ಮೆಣಸಿನ ಪುಡಿ. ಇದು ಸ್ಪೈಸಿ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನಿವಾಗ 1.5 ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಕ್ತೀನಿ. ಯಾಕೆಂತ ಹೇಳಿದರೆ ನಾವು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮಾಡ್ತಿದ್ವಿ. ಸಂಜೆ ಟಿಫಿನ್ಗೆಲ್ಲ ಮಾಡೋದಾದರೆ ಖಾರ ಬೇಡ, ಏಜ್ ಪರ್ಸನ್ಗೆ ಖಾರ ಬೇಡ ಅಂತೇಳಿದರೆ ಜಾಸ್ತಿ ಹಾಕ್ಕೊಳ್ಬೇಕು ಅಂತೇಳಿಲ್ಲ. ಇದು ನಾವು ಸ್ವಲ್ಪ ಖಾರವಾಗಿ ಮಧ್ಯಾಹ್ನ ಊಟಕ್ಕೆ ಬಜ್ಜಿ ಕಾಯಿಸ್ಕೊಳ್ಳು ಅಂತೇಳಿ ಮಾಡ್ತಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿ ಹಾಕಿದ್ದೀನಿ. ಎಷ್ಟು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದರೆ, ಇದು ಗ್ಯಾಸ್ಟ್ರಿಕ್ಕು ಅದೆಲ್ಲ ಪ್ರಿವೆಂಟ್ ಮಾಡುತ್ತೆ ಈ ಬಜ್ಜಿಯಿಂದ. ನೋಡಿ, ಮನೆಯಲ್ಲಿ ಚೆಂದ ಹುರ್ಕೊಂಡಂಥ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಅಜ್ವಾನ್. ನೋಡಿ, ಅಜ್ವಾನ್ 1 ಚಿಟಿಕೆಯಷ್ಟು ಮಾತ್ರ ಹಾಕಬೇಕು. ನೋಡಿ, ಯಾಕೆಂದರೆ ಇದನ್ನು ಯಾವ ರೀತಿ ಹಾಕಬೇಕು ಅಂತೇಳಿ ನೋಡಿ, ಇಷ್ಟು ತಗೊಂಡಿದ್ದೀನಿ. ಯಾವ ರೀತಿ ಹಾಕಬೇಕು ಅಂತ ಹೇಳಿದರೆ, ಸ್ವಲ್ಪ ಕೈಯಲ್ಲೇ ರುಬ್ಬಿ ಥರ ಮಾಡಿಕೊಂಡು ಸ್ವಲ್ಪ ಇದು ಗ್ಯಾಸ್ಟ್ರಿಕ್ಕಿಗನ್ನು ಫುಲ್ಲಾಗಿ ಪ್ರಿವೆಂಟ್ ಮಾಡುತ್ತೆ, ಕಂಟ್ರೋಲೇಬಲ್ ಆಗುತ್ತೆ ಇದರಲ್ಲಿ. ಅದಕ್ಕೋಸ್ಕರ 1 ಚಿಟಿಕೆಯಷ್ಟು ಅಜ್ವಾನನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಂಥ ಅಂದಾಜಲ್ಲೇ ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿವಾಗ 1 ಬಟಾಟೆನ ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು, ಈ ಮಿಕ್ಸರ್ಗೆ ಕಡಲೆ ಪುಡಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನೋಡಿ, ಎಲ್ಲ ಹಾಕಿದ್ದೀನಿ. ಇದನ್ನೊಂದು ಚೆನ್ನಾಗಿ ಇವಾಗ ಎಲ್ಲ ಮಿಕ್ಸ್, ಅಜ್ವಾನ್, ಕಡಲೆ ಹುಡಿ, ಮೈದಾ ಪುಡಿ, ಉಪ್ಪು, ಖಾರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದ್ಸಲ. ಒಂಥರ ಈ ಥರ ಗಟ್ಟಿ ಉಂಡೆ ಥರ ಸಿಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ ಫ್ರೆಂಡ್ಸ್,
ಈ ಥರ ಗಟ್ಟಿ ಗಟ್ಟಿ ಸಿಗುತ್ತೆ. ಈ ಥರ ಚೆನ್ನಾಗಿ ಸ್ವಲ್ಪ ವಾಟರ್ ತಗೊಂಡಿದ್ದೀನಿ ನಾನು ಇವಾಗ. ಫ್ರೆಂಡ್ಸ್, ಇವಾಗ ನೀರು ಹಾಕಿ ಎಷ್ಟು ಬೇಕು ಅಂತೇಳಿ ಒಂದು ಅಂದಾಜು ನಾನು 1 ಗ್ಲಾಸ್ ಆಫ್ ವಾಟರ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಮದು ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಗುವಂಥ ತಾರಾಯಿ ಎಣ್ಣೆಯನ್ನು ಹಾಕ್ತಿದ್ದೀವಿ, ಪ್ಯೂರ್ ಕೋಕೋನಟ್ ಆಯಿಲ್. ಇದು 1 ಸ್ಪೂನ್ ಅಷ್ಟು ಹಾಕೊಳ್ಬೇಕು. ನೋಡಿ, 1 ಸ್ಪೂನ್ ಅಂತ. 1 ಸ್ಪೂನ್ ಅವು ಈ ತಾರಾಯಿ ಕೋಕೋನಟ್ ಆಯಿಲ್ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಇದು ಚೆನ್ನಾಗಿ ಅದಕ್ಕೆ ಹಿಡಿದುಕೊಳ್ತದೆ. ಈ ಮಿಕ್ಸರ್ ಅದಕ್ಕೊಂದು ಚೆನ್ನಾಗಿ ಹಿಡ್ಕೊಳ್ಬೇಕು ಅಂತ ಹೇಳ್ಕೊಂಡು 1 ಸ್ಪೂನ್ ಆಫ್ ತಾರಾಯಿ ಕೋಕೋನಟ್ ಆಯಿಲ್ ಹಾಕಿದ್ದೀನಿ. ಈ ಬಟಾಟೆಯನ್ನು ಇವಾಗ ನಾನು ನೀರನ್ನೆಲ್ಲ ಕ್ಲೀನಾಗಿ ತೆಗಿತಿದ್ದೀನಿ. ನೀರಿನ ಅಂಶ ಇರ್ಬೋದು, ಯಾಕೆಂತೇಳಿದರೆ ಅದಕ್ಕೆ ಆಲ್ರೆಡಿ ನಾವೀಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀವಿ. ಇದರಲ್ಲಿ ನೀರಾದರೆ ಅದು ತುಂಬ ತೆಳ್ಳಗಾಗುತ್ತೆ. ಚೆನ್ನಾಗಿ ಇದನ್ನು ಸೋಸಿ ಇಟ್ಟಿದ್ದೇನೆ. ಇದರಲ್ಲಿ ನೀರಿನ ಅಂಶ ಕಮ್ಮಿ ಇದೆ, ಏನಿಲ್ಲ. ಸೋಸ್ಕೊಂಡಂಥ ಈ ಪೊಟ್ಯಾಟೊ ಇಲ್ಲಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆ ಇಲ್ಲಿದೆ. ಇವಾಗ ಗ್ಯಾಸ್ ಮೇಲೆ ಬೌಲ್ಗೆ ಎಣ್ಣೆಯನ್ನು ಹಾಕಿ ಇದಕ್ಕೆ ನಾನು ಇವಾಗ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸನ್ಫ್ಲವರ್ ಆಯಿಲ್ ಇದೆ, ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ, ಇದೊಂದು 5 ನಿಮಿಷ ಚೆನ್ನಾಗಿ ಇದು ಹೀಟ್ ಆಗಬೇಕು. ಎಣ್ಣೆ ಚಿಕ್ಕ ಒಂದು ಕುದಿ ಬರುವ ತನಕ ನಾವು ವೇಟ್ ಮಾಡಿಕೊಳ್ಬೇಕು. ನಾನು ಎಣ್ಣೆಯನ್ನು ಹೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಫ್ಲೇಮ್ ಬರ್ತಾ ಇದೆ ಇವಾಗ. ಅದಾದ ನಂತರ ಈ ಸೋಸಿಕೊಂಡಂಥ ಈ ಬಟಾಟೆಯನ್ನು ಇದನ್ನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಳ್ಳಿಕ್ಕಿಲ್ಲ. ಬಟಾಟೆ ಮತ್ತು ಈ ಮಸಾಲನ್ನು ಈ ಥರ ಮಸಾಲಾಗೆ ಬಟಾಟವನ್ನು ಹಾಕೋದು, ಚೆನ್ನಾಗಿ ಇದಕ್ಕೆ ಕೋಟಿಂಗ್ ಆಗಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಈ ಥರ ಕೋಟಿಂಗ್ ಬರುತ್ತೆ. ಇದನ್ನು ಡೈರೆಕ್ಟಾಗಿ ಈ ಫುಲ್ ಹೀಟ್ ಆದ ಎಣ್ಣೆಗೆ ಡೈರೆಕ್ಟ್ ಬಿಡಬೇಕು. ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ನಾವು ಮಾಡಿದ್ದೀವಿ. ಇದಕ್ಕೆ ಸೋಡದೊಡಿ, ಈಸ್ಟ್ ಆ ಥರ ಯಾವುದಾಗಲಿ ಇದು ಎಷ್ಟು ಚೆಂದ ಉಬ್ಬಿ ಬರ್ತದೆ ಅಂತ ನೋಡಿ ಫ್ರೆಂಡ್ಸ್. ಇದು ನ್ಯಾಚುರಲ್ ಆಗಿ ಮಾಡಿದೆ. ಹೆಲ್ತಿಗೆ ಏನೇ ಸೈಡ್ ಇಫೆಕ್ಟ್ ಏನಿಲ್ಲ. ಇದೀಗ ಬೇಯಲಿಲ್ಲ, ಚೆನ್ನಾಗಿ ಕಾಯ್ತಾ ಉಂಟು. ಅದೇ ಥರ ರೋಸ್ಟ್ ಆಗ್ತಾ ಉಂಟಷ್ಟೇ. ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು. ನ್ಯಾಚುರಲ್ ಆಗಿದೆ ಫ್ರೆಂಡ್ಸ್. ಇದು ಹೆಲ್ತಿಗೆ ಏನು ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಆ ಥರ ಏನು ಬರೋದಿಲ್ಲ. ಅಜ್ವಾನು, ಅದೇ ಥರ ಜೀರಿಗೆ, ಇಡೀ ಜೀರಿಗೆಲ್ಲ ಹಾಕಿದ್ದೀವಿ. ಈಗ ನಾವು ಬಟಾಟೆಯನ್ನು ಯೂಸ್ ಮಾಡಿಕೊಂಡು ಈ ಥರ ಪೋಡಿ ಮಾಡ್ತಿದ್ದೀವಿ, ಬಜ್ಜಿ ಮಾಡ್ತಿದ್ದೀವಿ. ಇದರಲ್ಲಿ ಸಿಹಿಗೆಣಸು ಅಂತೇಳಿ ಸಿಗ್ತದೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇದೇ ಥರ ಮಾಡಿದರೆ ಸೂಪರ್ ಟೇಸ್ಟ್ ಬರುತ್ತೆ. ಅದು ಸ್ವೀಟಾಗಿರುತ್ತೆ, ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಅಂದರೆ ಖಾರದ ಪುಡಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ, ಅದು ತುಂಬ ಇದು ಸ್ವೀಟಿಯಾಗಿ ಟೇಸ್ಟಾಗಿರುತ್ತೆ. ಸ್ವಲ್ಪ ಕಂದು ಬಣ್ಣಕ್ಕೆ ಇದು ಕನ್ವರ್ಟ್ ಆಗ್ತಾ ಇದೆ. ಚೆಂದ 2 ಸೈಡು ಸಹ ಚೆನ್ನಾಗಿ ಕಂದು ಬಣ್ಣಕ್ಕೆ ಇದು ಕನ್ವರ್ಟ್ ಆಗಬೇಕು. ಕಂದು ಬಣ್ಣ ಫುಲ್ಲಾಗಿ ಕನ್ವರ್ಟ್ ಆಯಿತು ಅಂದರೆ ಚೆನ್ನಾಗಿ ಇದು ಬೆಂದಿದೆ ಅಂತೇಳಿ ಅರ್ಥ. ಜಾಸ್ತಿ ಇದು ಮಾಡ್ಕೊಳ್ಬಾರ್ದು, ಅಂದರೆ ಕರಚಿದಾಗೆ ಆದರೆ ತಿನ್ನೋಕ್ಕೆ ಟೇಸ್ಟ್ ಸಿಗಲ್ಲ. ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಗ್ತಾ ಬಂತು. ಬಿಸಿ ಬಿಸಿಯಾದಂಥ ಮಂಗಳೂರು ಸ್ಟೈಲಿಯ ಬಟಾಟೆ ಪೋಡಿ ಬಜ್ಜಿ ರೆಡಿಯಾಗಿದೆ ನೋಡಿ. ಇದನ್ನು ಇವಾಗ ನನ್ನ ತಮ್ಮನವರೊಬ್ಬರು ಇದ್ದಾರೆ, ತಮ್ಮ ದುಷ್ಯಂತ್ ಅಂತ ಹೇಳ್ಕೊಂಡು, ಅವರು ಇವಾಗ ಟೇಸ್ಟ್ ಮಾಡ್ತಾರೆ. ನನ್ನ ಕೈಯಾರೆ ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಾನೇ ಮಾಡಿದ ಕಾರಣ ನನ್ನ ಕೈಯಾರೆ ಇವಾಗ ಅವರಿಗೆ ಬಜ್ಜಿ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಿಸಿ ಬಿಸಿ ಇದೆ, ಯಾವ ಥರ ತಿಂತಾರೆ ಗೊತ್ತಿಲ್ಲ. ಒಂದು 5 ಮಿನಿಟ್ಸ್ ಅದೇ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ತಣಿಬೇಕು, ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂತಾ ಇದ್ದಾರೆ. ಹೇಗಿದೆ ಹೇಳಿ? ಬಿಸಿ ಇದೆ, ಸೂಪರ್ ಇದೆ. ಈ ಕೆಲವು ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಥರ ಒಂದು ಟೇಸ್ಟ್ ಆಗಿ ತುಂಬ ಚೆನ್ನಾಗಿದೆ. ನಾವು ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಇದಕ್ಕೆ ಏನು ಟೇಸ್ಟಿಂಗ್ ಪೌಡ್ರು ಆ ಥರ ಇದು ಏನು ಹಾಕಿಲ್ಲ.
ಸೂಪರ್ ಆಗಿದೆ, ಕ್ಲಿಯರ್ ಆಗಿ ಎಲ್ಲ ರೆಡಿಯಾಗಿದೆ. ಸೊ ಇದನ್ನು ಅಡುಗೆ ಮಾಡಿದವರು ನಮ್ಮ ಸುಮಂತ್ ಶಿರಡ್ಕ ಅವರು. ಅವರೇ ಒಮ್ಮೆ ಟೇಸ್ಟ್ ಮಾಡಿ ಹೇಳಿ ಯಾವ ಥರ ಇದೆ ಅಂತೇಳಿ. ನೋಡಿ ಟೇಸ್ಟ್ ಮಾಡಿ ಸುಮಂತ್ ಗೌಡ್ರೆ. ಯಾವ ಥರ ಇದೆ? ಸೂಪರ್ ಆಗಿದೆ. ಈ ಒಂದು ಜೀರಿಗೆ ಸ್ಮೆಲ್ಲು, ಈ ಅಜ್ವಾನ್ ಇದೊಂದು ಸ್ಮೆಲ್ಲು, ಘಮ ಇದೆಯಲ್ಲ, ಭಾರಿ ಚೆನ್ನಾಗಿದೆ. ಇದನ್ನು ನಾನು ಮಾಡ್ಬೇಕಂತ ಹೇಳಿದ್ರೆ ನನಗೆ ಮೈನು ಇದಕ್ಕೊಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನನ್ನ ಅಮ್ಮ ಇನ್ನೂ ಟೇಸ್ಟಾಗಿ ಮಾಡ್ತಾರೆ. ಇದು ಸೂಪರ್ ಆಗಿದೆ. ನನ್ನ ಅಮ್ಮ ಇದಕ್ಕಿಂತಲೂ ಟೇಸ್ಟಾಗಿ ಮಾಡ್ತಾರೆ. ಅವರು ಈ ವಿಡಿಯೋಸಿಗೆಲ್ಲ ಬರೋದು ಕಮ್ಮಿ, ಅದಕ್ಕೋಸ್ಕರ ನಾನು ಮಾಡಲ್ಲ, ನೀನೇ ರೆಡಿ ಮಾಡಿ ನೀನೇ ವಿಡಿಯೋ ಮಾಡು ಅಂತೇಳಿ ಹೇಳಿದರು. ಈ ಥರ ಮಾಡು ಅಂತೇಳಿ ಅವ್ರು ನನಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟರು. ಭಾರಿ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು.